ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತಿರುಮಿಸ್ ಟ್ರೆಂಡಿಂಗ್ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಬಂದು 2 ರೀತಿ ಮಾಡ್ಬೋದು. ಒಂದು ಬಂದು ಮಿಲ್ಕ್ ಮೇಡು, ಫ್ರೆಶ್ ಕ್ರೀಮು ಹಾಗೆ ಪನ್ನೀರು ಹಾಕಿ ಮಾಡೋವಂಥದ್ದು. ಅದ್ರ ಜೊತೆ ಬ್ರೆಡ್ ಅನ್ನ ಹಾಕಿ ಮಾಡೋವಂಥದ್ದು. ಅದಕ್ಕಿಂತ ಈಗ ನಾನು ಮಾಡ್ತಿದ್ದೀನಲ್ಲ ವಿಪ್ಪಿಂಗ್ ಕ್ರೀಮು ಹಾಗೆ ಫ್ರೆಶ್ ಕ್ರೀಮು, ಶುಗರ್ ಪೌಡ್ರು ಹಾಕಿ ಮಾಡೋವಂಥದ್ದು. ಇದಕ್ಕೆ ರಸ್ಕ್ ಹಾಕಿ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ವಿಪ್ಪಿಂಗ್ ಕ್ರೀಮ್‌ನ ಹಾಕ್ಕೊಳ್ಳೋಣ. ನೀವು ಮಾಡ್ತಿರೋ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೋಬಹುದು. ಇದು ಬಂದು ಚೀಸು ಮಸ್ಕೋಫೋನ್ ಚೀಸ್ ಅಂತ ಹೇಳ್ಬಿಟ್ಟು ಇದು ಏನಿಲ್ಲ ಫ್ರೆಶ್ ಕ್ರೀಮ್‌ನ ಲೈಟಾಗಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್‌ನ ಹಾಕ್ಕೊಂಡು ಅದನ್ನ ಒಂದ್ 2 ನಿಮಿಷ ಬಿಸಿ ಮಾಡ್ಕೊಂಡು ಅದನ್ನ ಶೋಧಿಸ್ಕೊಂಡ್ರೆ ಅಂದ್ರೆ ಒಂದ್ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದ್ದು ಬಟ್ಟೆಲಿ ಶೋಧಿಸ್ಕೊಂಡು ನಂತರ ಅದನ್ನ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಈ ರೀತಿ ಚೀಸು ರೆಡಿ ಆಗುತ್ತೆ. ಅಷ್ಟೆಲ್ಲ ಬೇಡ ಅಂದ್ರೆ ಈ ರೀತಿ ಅಂಗಡಿಯಲ್ಲಿ ಸಿಗುತ್ತೆ ತಗೊಂಡು ಕೂಡ ಹಾಕ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಶುಗರ್ ಪೌಡರ್‌ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ನಂತರ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ಇದನ್ನ ಸೈಡ್‌ಗೆ ಇಟ್ಟು 1 ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್‌ನ ತಗೊಳ್ತಾ ಇದ್ದೀನಿ. ಅದಕ್ಕೇನೆ 1 ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್‌ನ ಹಾಕೊಂಡು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಅಂದ್ರೆ ಒಂದು ಮೀಡಿಯಮ್ ಆಗಿರಬೇಕು ಬಿಸಿ ಅನ್ನೋದು. ತುಂಬಾನು ಬಿಸಿ ಇರಬಾರ್ದು ಹಾಗೆ ತುಂಬಾನು ತಣ್ಣಗೂ ಇರಬಾರ್ದು. ಅದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರಸ್ಕ್‌ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಟಾಟಾ ಬ್ರ್ಯಾಂಡಲ್ಲಿ ಏಲಕ್ಕಿ ಫ್ಲೇವರ್ ಇರುವಂತ ರಸ್ಕ್. ನಿಮಗೆ ನಾರ್ಮಲ್ ಬ್ರೆಡ್ ಆದ್ರೆ ನೀವು ಸ್ವಲ್ಪ ವೆನಿಲಾ ಫ್ಲೇವರ್‌ನ ಹಾಕ್ಕೋಬೇಕಾಗುತ್ತೆ. ಆ ಫ್ರೆಶ್ ಕ್ರೀಮ್‌ಗೆ ನಾವು ಆಗ್ಲೇ ಬ್ಲೆಂಡ್ ಮಾಡ್ಕೊಂಡ್ವಲ್ಲ ಆ ಕ್ರೀಮ್‌ಗೆ ವೆನಿಲಾ ಫ್ಲೇವರ್‌ನ ಹಾಕ್ಕೊಂಡು ಮಾಡ್ಕೋಬೇಕು. ಅದನ್ನ ಕಾಫಿ ಪೌಡರಲ್ಲಿ ಕಾಫಿ ನೀರಲ್ಲಿ ಡಿಪ್ ಮಾಡಿ ನಂತರ ನಾವು ಮಾಡಿಟ್ಕೊಂಡಿರುವಂತ ಈಗಲೇ ಕ್ರೀಮ್ ಏನಿರುತ್ತೆ ಆ ಕ್ರೀಮ್‌ನ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಅದೇ ರೀತಿ 2 ಲೇಯರ್ ಆಗಿ ನಾವು ಇದನ್ನ ಹಾಕ್ಕೋಬೇಕು. ತುಂಬಾ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ಪನ್ನೀರು ಅದೆಲ್ಲ ಹಾಕಿ ಪನ್ನೀರು, ಮಿಲ್ಕ್ ಮೇಡ್ ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಕ್ರೀಮ್ ಎಲ್ಲ ಹಾಕೊಂಡ ನಂತರ ನಾವು ಇದ್ರ ಮೇಲೆ ಸ್ವಲ್ಪ ಕೋಕೋ ಪೌಡರ್‌ನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಕೋಕೋ ಪೌಡರ್‌ನ ಹಾಕೊಂಡು ನಂತರ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ನಾವು ಇದನ್ನ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಒಬ್ಬರೇ ಖಾಲಿ ಮಾಡ್ಬಿಡ್ತೀರಿ ಇಷ್ಟನ್ನು. ಅಷ್ಟು ಟೇಸ್ಟಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೋಡಿ ಈಗ ಫ್ರಿಡ್ಜಿಂದ ತೆಗ್ದಿದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಷ್ಟು ಕೂಡ ಒಬ್ಬರೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ. ಹೆವಿಯಾಗಿ ಸ್ವೀಟ್ ಹಾಕ್ಕೊಳ್ದೆ ಮೀಡಿಯಮ್ ಆಗಿ ನೋಡ್ಕೊಂಡು ಸ್ವೀಟ್ ಹಾಕೊಂಡ್ರೆ ಈ ರಸಕ್ ಜೊತೆ ಮಾಡೋವಂಥದ್ದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.